ಹಲೋ ಆಲ್, ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ PCOSನ ಬರ್ತೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಳೋದು, ಅಂದರೆ ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸಿಂಪಲ್ 3 ಸ್ಟೆಪ್ಸ್ನ ಮಾಡ್ತಾ ಬಂದರೆ ಆಲ್ಮೋಸ್ಟ್ PCOSನ ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ಬಂದು ನಮ್ಮ ಡಯಟ್ ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನಾವು ತೊಗೊಳ್ಳೋಂಥ ಫುಡ್ಡಲ್ಲಿ ಹೈ ಪ್ರೋಟೀನ್ಸ್ ಆ್ಯಂಡ್ ಫೈಬರ್ ಕಂಟೆಂಟ್ ಇರುವಂಥ ಫುಡ್ನ ನಾವು ತೊಗೊಳ್ತಾ ಬರಬೇಕು. ಅದು ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ, ನಾವು ಯೂಸ್ ಮಾಡೋಂಥ ತರಕಾರಿ, ಸೊಪ್ಪು, ಮೊಳಕೆ ಕಾಳು, ಇದರಲ್ಲೆಲ್ಲ ನಿಮಗೆ ಹೈ ಪ್ರೋಟೀನ್ಸ್ ಆ್ಯಂಡ್ ದೆನ್ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ. ನಾವು ಯಾವುದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಲೇಬೇಕು ಅಂತಂದರೆ ಶುಗರು. ಫಸ್ಟ್ ಥಿಂಗ್ ಬಂದು ಶುಗರ್ ಅನ್ನೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. PCOS ಇದೆ ಅನ್ನೋರು, ಅಥವಾ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾಯಿದ್ದೀವಿ ಅನ್ನೋರು, ಶುಗರ್ನ ಆಲ್ಮೋಸ್ಟ್ ನೀವು 1 ಮಂತ್ ಆರ್ 2 ಮಂತ್ಸು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಅದ್ರ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಪ್ರಾಸೆಸ್ ಫುಡ್ಗಳು, ಅಂದರೆ ಈ ಪ್ಯಾಕೆಟ್ ಫುಡ್ಗಳು ಬರುತ್ತಲ್ಲ, ಎಕ್ಸಾಂಪಲ್ಗೆ ಕೂಲ್ ಡ್ರಿಂಕ್ಸು, ಬಿಸ್ಕೆಟು, ಲೇಸು, ಚಿಪ್ಸು ಮತ್ತು ಐಸ್ ಕ್ರೀಮ್ಸು, ಈ ಚಾಕ್ಲೇಟ್, ಇದೆಲ್ಲ ಬಂದು ಪ್ರಾಸೆಸ್ ಫುಡ್ಗಳೇ. ಇದನ್ನೆಲ್ಲ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಬಂದು ಆಯಿಲಿ ಫುಡ್, ಅಂದರೆ ಈ ಡೀಪ್ಲಿ ಫ್ರೈಡ್ ಐಟಮ್ಸ್ಗಳು, ಈ ಬಜ್ಜಿ, ಬೋಂಡಾ, ಸಮೋಸ, ಇದು ಯಾವುದನ್ನು ಕೂಡ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ನೀವು ನಾನ್ ವೆಜಿಟೇರಿಯನ್ಗಳಾದರೆ ಚಿಕನ್ನಲ್ಲಿ ಬಾಯ್ಲರ್ ಚಿಕನ್ ಅವಾಯ್ಡ್ ಮಾಡೋದು ಒಳ್ಳೆಯದು. ನಾಟಿ ಕೋಳಿಗಳು ಸಿಗುತ್ತಲ್ಲ, ಅದನ್ನು ತೊಗೋಬೋದು. ಮತ್ತು ಮಟನ್ನು, ಫಿಶ್ನ ತೊಗೋಬೋದು. ಇದನ್ನು ನಿಮ್ಮ ಡಯಟಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಇದಿಷ್ಟು ಬಂದು ನಿಮ್ಮದು ಫುಡ್ ಡಯಟ್ ಆಯಿತು. ನೆಕ್ಸ್ಟ್ ಬಂದು ಎಕ್ಸಸೈಸು ಆ್ಯಂಡ್ ಯೋಗ. ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಎಕ್ಸಸೈಸ್ ಮಾಡಿ ಮತ್ತು ಯೋಗ ಮಾಡಿ. ವೀಕ್ಲಿ 5 to 6 ಡೇಸ್ ಆದ್ರೂ ಬೆಳಗ್ಗೆ ಸಂಜೆ 1 hour ಆದರೂ ಮಾಡಬೇಕಾಗತ್ತೆ ಎಕ್ಸಸೈಸ್ ಮತ್ತು ಯೋಗನ. ಆದಷ್ಟು ನಿಮ್ಮದು ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದನೂ ಕೂಡ ನಿಮಗೆ PCOS ಕಂಟ್ರೋಲ್ ಆಗುತ್ತೆ. ಥರ್ಡ್ ಒನ್ ಬಂದು ನಿಮ್ಮ ಸ್ಲೀಪಿಂಗ್ ಪ್ಯಾಟ್ರನ್ನು. ಕೆಲವೊಬ್ರು ಇರ್ತಾರೆ ಬೇಗ ಮಲ್ಕೊಳ್ಳೋದು, ಬಟ್ ಫೋನ್ ನೋಡ್ಕೊಂಡಿರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಡೈಲಿ ಒಂದು 7 to 8 hours ಆದರೂ ಕಂಪ್ಲೀಟಾಗಿ ನಿದ್ರೆ ಮಾಡಬೇಕು. ಮೊಬೈಲ್ ಫೋನ್ನ ಅವಾಯ್ಡ್ ಮಾಡಿಬಿಟ್ಟು. ಓಕೆನಾ. ಇದೆಲ್ಲ ನೀವು 3 to 4 ಮಂತ್ ಮಾಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ಓಕೆ. ನೆಕ್ಸ್ಟ್ ಇವಾಗ ನೀವು ಎಕ್ಸಸೈಸು ಮಾಡಿದ್ರಿ, ಡಯಟ್ನೂ ಕೂಡ 3 months ಕಂಪ್ಲೀಟಾಗಿ ಮಾಡಿದ್ದೀರಾ, ಮತ್ತು ಫುಡ್ಡಲ್ಲೂ ಕೂಡ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ. ಸೊ ಇಷ್ಟೆಲ್ಲ ಆದ್ರೂ ಕೂಡ ನಿಮಗೆ ಈ PCOS ಅನ್ನೋದು ಕಡಿಮೆ ಆಗ್ತಾಯಿಲ್ಲ, ಸ್ವಲ್ಪ ಕೆಲವೊಂದು ಸಿಂಟಮ್ಸ್ಗಳು ಹಾಗೇ ಇದೆ ಅಂತಂದಾಗ ನೀವು ಹಾಸ್ಪಿಟಲ್ಗೆ ಹೋಗಲೇಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಹೋದಾಗ ಅವರು ಕೂಡ ನಿಮಗೆ ಡೈರೆಕ್ಟಾಗಿ ನಿಮಗೆ ಮೆಡಿಕೇಷನ್ ಸ್ಟಾರ್ಟ್ ಮಾಡಲ್ಲ. ಟ್ಯಾಬ್ಲೆಟ್ಗಳಾಗ್ಬೋದು ಅಥವಾ ಬೇರೆ ಏನಾದ್ರೂ ಟಾನಿಕ್ಗಳು, ಈ ಥರ ಏನು ಸಜೆಸ್ಟ್ ಮಾಡಲ್ಲ. ಅವರು ಕೂಡ ನಿಮಗೆ ಫಸ್ಟ್ ಏನು ಹೇಳ್ತಾರೆ ಅಂತಂದರೆ, ಫುಡ್ ಡಯಟ್ ಮಾಡಿ ಮತ್ತು ಎಕ್ಸಸೈಸು, ಯೋಗಗಳು ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಅದಾದಮೇಲೂ ಕೂಡ ನಿಮ್ಗೆ ಆಗಿಲ್ಲ ಅಂತಂದಾಗ ಅವರು ಟ್ಯಾಬ್ಲೆಟ್ನ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಟ್ಯಾಬ್ಲೆಟ್ ಕೊಟ್ಟ ಮೇಲೂ ನೀವು ಓಕೆ, ಇವಾಗ ಅವ್ರು ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ, ನಾವು ಎಕ್ಸಸೈಸ್ ಮಾಡೋ ಅಗತ್ಯ ಇರಲ್ಲ ಅಥವಾ ಡಯಟ್ ಮಾಡಬೇಕಾಗಿಲ್ಲ, ಈ ಥರ ಎಲ್ಲ ಏನೂ ಮಾಡೋಂಗಿರಲ್ಲ. ಸೊ ನೀವು ಅವಾಗ ಏನು ಮಾಡಬೇಕು ಅಂದ್ರೂ ಸೇಮ್ ಇವಾಗ ಏನು ಡಯಟ್ ಮಾಡಿದಿರಿ, ಎಕ್ಸಸೈಸ್ ಮಾಡಿದಿರಿ, ಟ್ಯಾಬ್ಲೆಟ್ ಜೊತೆಗೆ ನೀವು ಅದನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಟ್ಯಾಬ್ಲೆಟ್ ಒಂದು 50% ಸಪೋರ್ಟ್ ಮಾಡುತ್ತೆ ಬಾಡಿಗೆ, ಬಟ್ ನಿಮ್ಮ ಕಡೆಯಿಂದ ನೀವು ಎಫರ್ಟ್ ಹಾಕಲೇಬೇಕಲ್ವಾ. ಸೊ ಆ ಥರ ಆದಾಗಷ್ಟೇ ನೀವು PCOSನ ಪ್ರಿವೆಂಟ್ ಮಾಡೋದಕ್ಕೆ ಆಗುತ್ತೆ. ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ವೆಯ್ಟ್ ಲಾಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಯೋಗ ಮತ್ತು ಎಕ್ಸಸೈಸನ್ನು ಕಂಟಿನ್ಯೂ ಮಾಡಿ. ಇದರಿಂದಲೇ ನಿಮಗೆ PCOS ಆಲ್ಮೋಸ್ಟ್ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ. ಈ ಒಂದು ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.